ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ. ಇವತ್ತಿನ ನೈಟ್ ಯಾವ ಥರ ಇರ್ತೈತೆ ಅನ್ನೋದು ತೋರಿಸೋದೇ ಈ ವ್ಲಾಗ್ದು ವಿಶೇಷತೆ ಆಗಿರ್ತೈತೆ. ಹಾಗಿದ್ರೆ ಇವಾಗ ಹೊರಡೋಣ. ಇವಾಗ ಟೈಮು ನೈಟ್ 10:16 ಆಗಿದೆ. ಇವಾಗ ಹೊರಡೋಣ ಇಲ್ಲಿಂದ. ನಾವು ಇವಾಗ ಸಿದ್ದಾರೂಢ ಮಠಕ್ಕೆ ಹೋಗ್ತಿದ್ದೇವೆ. ನಾವು ಇವಾಗ ಸಿದ್ದಾರೂಢ ಮಠ ರೀಚ್ ಆಗೋಕ್ಕೆ ಅರೌಂಡ್ 30 ಮಿನಿಟ್ಸ್ ಬೇಕಾಗ್ತೈತೆ. ನಗರದಲ್ಲಿ ರೋಡ್ ಮಾಡಕತ್ತಾರ. ಅದ್ರ ಸಂಬಂಧ ರೋಡ್ ಈ ಥರ ಇದೆ. ಟೈಮ್ 10:30 ಆಗೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಊಟ ಮಾಡೋ ಮಳೆ ಇರ್ಬೋದು, ಇಲ್ಲಂತಂದ್ರೆ ಜಾಗರಣೆ ಮಾಡ್ತಿರ್ಬೋದು. ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ನಿಯರ್ ನಾವು ನವನಗರ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೇವೆ. ನಾನಿವಾಗ ಮೇನ್ ರೋಡಿಗೆ ಕನೆಕ್ಟ್ ಆದೆ. ಆಲ್ಮೋಸ್ಟ್ ಅಲ್ಲ ಲಾಂಗ್ ರೂಟ್ ಬಸ್ ಎಲ್ಲ ಇವಾಗ ಹೊರಡ್ತಿದ್ದಾವೆ. ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹೈದರಾಬಾದ್, ಪುಣೆ ಬಸ್ಸಸ್ ಹೊರಡ್ತಿದ್ದಾವೆ. ಇವಾಗ ನಾವು APMC ದಾಟ್ಕೊಂಡು ಹೊರಡ್ತಿದ್ದೇವೆ. ಇವಾಗ ಶಾಂತಿನಿಕೇತನ್ ಸ್ಟಾಪ್ ಆಗ್ತಾ ಇದ್ದೇವೆ. ರೋಡ್ ಎಲ್ಲ ಫುಲ್ ಖಾಲಿ ಇದೆ. ಇವಾಗ ನೆಕ್ಸ್ಟ್ ಬರುತ್ತೆ ಬೈರಿ ದೇವರ ಕೊಪ್ಪ ಸ್ಟಾಪ್. BRTS ಬಸ್ ಇದು ಸಪ್ರೇಟ್ ಲೈನ್ ಆಗಿಂದ ಇನ್ನೊಂದು ಮುಖ್ಯ ಅಡ್ವಾಂಟೇಜ್ ಅಂತಂತಂದ್ರೆ ಟ್ರಾಫಿಕ್ ಸಮಸ್ಯೆ ಇಲ್ಲ. ಅದೊಂದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಂಗಿಲ್ಲ. ಬಸ್ ಸಪ್ರೇಟ್ ಲೈನ್ ಇರೋದ್ರಿಂದ ಈಸಿಯಾಗಿ ಹೋಗ್ಬಿಡ್ತಾರೆ ಅವರು. ಅದೊಂದು ಬೆಸ್ಟ್ ಕನ್ವೀನಿಯೆಂಟ್ ಆಗೈತೆ ಅಂತ ಹೇಳ್ಬೋದು. ಇವಾಗ ನವೀನ್ ಹೋಟೆಲ್ ದಾಟ್ಕೊಂಡು ನಾವು ಇವಾಗ ಆರ್ನೆಸ್ ಮೋಟರ್ಸ್ ಹತ್ರ ಇದ್ದೇವೆ. ಮಾರುತಿ ಸುಜುಕಿ ಅರೇನಾ. ಇವಾಗ ನಾವು ದಿ ಪ್ರೆಸಿಡೆಂಟ್ ಹೋಟೆಲ್ ಹತ್ರ ಇದ್ದೇವೆ. ನಾನೀಗ ನಿಯರ್ ಟೊಂಟೋ ಕ್ರಾಸ್ ಹತ್ರ ಇದ್ದೇನೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಫಂಕ್ಷನ್ ನಡೀತಾ ಇದೆ.
ನಾನು ಇವಾಗ ಈ ರೋಡಿಂದ ಚೇತನಾ ಕಾಲೇಜ್ ಕನೆಕ್ಟ್ ಆಗ್ತೈತಿ ಈ ರೋಡ. ಅಲ್ಲಿ ಹೋಗಿ ಡೈವರ್ಷನ್ ತೊಗೊಂಡು ಸಿದ್ಧಾರೂಢ ಮಠಕ್ಕೆ ಹೋಗೋಣಂತೆ. ನಾನು ಇವಾಗ ಅಕ್ಷಯ್ ಕಾಲನಿ ಹತ್ರ ಇದ್ದೇನೆ. ನಾವು ಇವಾಗ ನಿಯರ್ ಟು ಚೇತನಾ ಕಾಲೇಜ್ ಹತ್ರ ಇದ್ದೇವೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಾವೆ. ನಾವು ಇವಾಗ GTTC ಕಾಲೇಜ್ ಹತ್ರ ಇದ್ದೇವೆ. ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಾಗುತ್ತೆ. ಹಬ್ಬದ ಸಂಬಂಧ ರಜೆ ಇರಬೇಕು, ಮೇ ಬಿ ಇಲ್ಲಾಂದ್ರೆ ಲೇಟ್ ಆಗೈತಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೋಗಿ ನೀವೇ ನೋಡ್ತಿದ್ದೀರಿ ಈಗ, ಇದು ಅಕ್ಷಯ ಪಾರ್ಕ್. ನಾವಿವಾಗ ಅಕ್ಷಯ ಪಾರ್ಕಿಂದ ಸಿದ್ಧಾರೂಢ ಮಠಕ್ಕೆ ಹೋಗ್ತಿದ್ದೇವೆ. ಟೈಮ್ ಇವಾಗ 10:43 ಆಗಿದೆ. ನಾನು ಇವಾಗ ಮುರುಡೇಶ್ವರ ಸಿರಾಮಿಕ್ಸ್ ಹತ್ರ ಇದ್ದೇನೆ. 5 ಮಿನಿಟ್ಸಲ್ಲಿ ಸಿದ್ಧಾರೂಢ ಮಠ ನಾವು ರೀಚ್ ಆಗ್ತೇವೆ. ಇಲ್ಲಿ ರೋಡ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳ ದರ್ಶನಕ್ಕೆ ಬರ್ತಿದ್ದಾರೆ ಸಿದ್ಧಾರೂಢ ಮಠಕ್ಕೆ.
ಇಲ್ಲೇ ನೋಡ್ತಿದ್ದೀರಿ ನೀವು, ಎಲ್ಲರೂ ಸಿದ್ದಾರೂಢ ಮಠಕ್ಕೆ ಹೋಗ್ತಿದ್ದಾರೆ ಇವರು. ಇಲ್ಲಿ ನೀವು ನೋಡ್ತಿದ್ದೀರಿ ಶಿವರಾತ್ರಿ ಸ್ಪೆಷಲ್ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಅನ್ನೋದನ್ನ. ಇದೇನು ನೋಡ್ತಿದ್ದೀರಲ್ಲ, ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಸಿದ್ದಾರೂಢ ಮಠದಲ್ಲಿ ನಾನಾ ಕಾರ್ಯಕ್ರಮಗಳು ನಡೀತಾ ಇದೆ. ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮನೋರಂಜನಾ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲೆಲ್ಲ ನಡೀತಾ ಇದೆ. ಬಟ್ ಟಾಪ್ ವ್ಯೂವಿಂದ ನಾನು ನಿಮಗೆ ತೋರಿಸ್ತೇನೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದೇನು ನೋಡ್ತಿದ್ರಲ್ಲ, ಇದು ಟಾಪ್ ವ್ಯೂವಿಂದ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದೇನು ನೋಡ್ತಿದ್ದೀರಲ್ಲ, ಹಂಚು ಕಾಣಿಸ್ತಿದೆ ಅಲ್ಲದ, ಇದು ಅನ್ನದಾಸೋಹ ನಡೀತೈತೆ, ಅನ್ನ ಸಂತರ್ಪಣೆ ಅಲ್ಲೇ ನಡೀತೈತಿ. ಇದು ಪ್ರಸಾದ ನೆಲೆ ಅಂತ ಕರೀತಾರೆ ಅದಕ್ಕೆ. ಇಲ್ಲೇನು ನೋಡ್ತಿದ್ದೀರಿ ಇಲ್ಲೆಲ್ಲ ನೀವು, ಇದೇನಿದೆಯಲ್ಲ, ಇದು ಸಿದ್ದಾರೂಢ ಸ್ವಾಮಿಗಳದ್ದು ಇದು ಮಠ ಇದೆ. ಅದಾದ್ಮೇಲೆ ಈ ಕಡೆ ಬಂದ್ರೆ ಏನಿರ್ತೈತಿ, ಇದು ಗುರುನಾಥರದ್ದು ಇದು ದೇವಸ್ಥಾನ ಇದೆ. ಅದು ಅಲ್ಲಿ ಏನು ಕಾಣಿಸ್ತಿದೆಯಲ್ಲ, ಅದು ಕೈಲಾಸ ಮಂಟಪ ಅಂತ ಕರೀತಾರೆ ಅದನ್ನ. ಅದಾದ್ಮೇಲೆ ಇಲ್ಲಿ ಸಣ್ಣದಾಗಿ ಏನು ನೋಡ್ತಿದ್ದೀರಿ ನೀವು, ಗಾರ್ಡನ್ ಇದೆ, ಇದು ಗುರುನಾಥರದ್ದು ಇದೆ ಅಂತ ಕರೀತಾರೆ. ಗುರುನಾಥ ರೋಡ್ ಅವ್ರದ್ದು ಗಾರ್ಡನ್ ಅಂತ ಕರೀತಾರೆ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಕೆಳಗಡೆ ಹೋಗೋಣ, ಯಾವ ಏರಿಯಾದಲ್ಲಿ ಏನೇನು ಕೆಲಸ ನಡೀತೈತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇನ್ನೊಂದು ನಾನು ನಿಮಗೆ ಹೇಳೋದಾದ್ರೆ, ಈ ದೇವಸ್ಥಾನ ಇದೆಯಲ್ಲ, ಇದು ದೇವಸ್ಥಾನದ ದ್ವಾರ ಬಾಗಿಲಿ ಅಂತ ಸೀದಾ ಕಾಣಿಸ್ತಿದೆ ನೋಡ್ರಿ. ಟ್ರೈ ಮಾಡ್ತೀನಿ, ಕತ್ಲಿದೆ ಕಾಣಿಸೋತಿಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಅಲ್ಲಿ ವೈಟ್ ಕಲರ್ ಏನು ಕಾಣಿಸ್ತಿದೆ ಅಲ್ಲ, ಅದು ದ್ವಾರ ಬಾಗಿಲದ. ಇದು ದೇವಸ್ಥಾನಕ್ಕೆ ನೇರವಾಗಿದೆ ಅದ. ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಿ ಅಲ್ಲಿ ತೋಟ ಕಾಣಿಸ್ತಿದೆಯಲ್ಲ, ಅದು ಸಿದ್ದಾರೂಢ ಅಜ್ಜವ್ರ ತೋಟ ಅಂತ ಅದ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ, ಇಲ್ಲಿ ಬಾಯ್ಲರ್ ಇದೆ. ಆಲ್ರೆಡಿ ನಾನು ನಿಮ್ಮ ಪ್ರೀವಿಯಸ್ ಲಾಗಲ್ಲಿ ನಾನು ತೋರಿಸಿದ್ದೀನಿ ಬಾಯ್ಲರ್ ಯಾವ ಥರ ವರ್ಕ್ ಆಕೈತೆ ಅನ್ನೋದನ್ನು. ಬಟ್ ಟಾಪ್ ವ್ಯೂವಿಂದ ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಅನ್ನ ಸಂತರ್ಪಣೆ ಬೇಕಾದಂಥ ಸ್ಟೀಮನ್ನು ಇಲ್ಲಿ ಜನರೇಟ್ ಮಾಡ್ತಿದ್ದಾರೆ. ಅಲ್ಲಿ ಬಾಯ್ಲರ್ ಇದಾವೆ, ಬಾಯ್ಲರ್ ಕೆಪಾಸಿಟಿನೂ ನೋಡ್ತಾ ಇದ್ದೀರಿ ನೀವು. ಆಲ್ರೆಡಿ ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದೀನಿ, ಬಟ್ ಟಾಪ್ ವ್ಯೂವಿಂದ ತೋರಿಸ್ತಿದ್ದೀನಿ ಇವತ್ತು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ, ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಪಾದಯಾತ್ರೆ ಮೂಲಕ ಬಂದಿದ್ದಾರೆ ಅಂತ ಅವರೆಲ್ಲ ನೀವು ನೋಡ್ತಾ ಇದ್ದೀರಿ. ತುಂಬ ದಣಿವಾಗಿರೋದ್ರಿಂದ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ನಾನಾ ಮೂಲೆಯಿಂದ ಬಂದಿದ್ದಾರೆ, ವಿವಿಧ ರಾಜ್ಯಗಳಿಂದ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಿ ನೀವು, ಈ ಜಾಗದಲ್ಲಿ ಪ್ರವಚನ ನಡೀತಿರ್ತದೆ. ಅದು ಪ್ರವಚನ ಮಂದಿರ ಅದ. ಇದೇ ನೋಡ್ತಿದ್ದೀರಿ, ಇದು ಈಶ್ವರನ ದೇವಸ್ಥಾನ ಇದೆ. ಹಾಗೆ ಅಲ್ಲಿ ಮುಂದ್ಗಡೆ ಹೋದ್ರೆ ಕೆರೆ ಇದೆ. ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಇವತ್ತು. ಇದೇ ನೋಡ್ತಿದ್ದೀರಿ, ಇದು ಸ್ಟೀಮ್ ಬಾಯ್ಲರ್ ಇದೆ. ನಾಳೆ ಅಡುಗೆ ಮಾಡೋಕ್ಕೆ ಸ್ಟೀಮ್ ರೆಡಿ ಮಾಡತ್ತಾರೆ ಇವಾಗ. ಇದೇ ನೋಡ್ತಿದ್ದೀರಿ ನೀವು, ಇದು ಈಶ್ವರನ ದೇವಸ್ಥಾನ ಇದು, ಸಿದ್ದಾರೂಢ ಮಠದಲ್ಲಿರೋದು. ಹೆಜ್ಜೆ ಮುಂದಾಗ್ರಿ ಅಮ್ಮ, ಹೆಜ್ಜೆ ಮುಂದಾಗ್ರಿ, ಹೆಜ್ಜೆ ಮುಂದಾಗ್ರಿ. ಹರ್ಷದಿಂದ ಈ ವರ್ಷ ಆಚರಿಸ್ತಿದ್ದಾರೆ.